ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತೇನೆ 1 ಟೇಬಲ್ ಸ್ಪೂನ್. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಸಾಸಿವೆ ಚಟಪಟ ಆದ ನಂತರ 5 ಬೆಳ್ಳುಳ್ಳಿ ಗಾರ್ಲಿಕ್ ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಕೆಂಪಾಗಲಿ. ಬೆಳ್ಳುಳ್ಳಿ ಒಳ್ಳೆ ಕೆಂಪಾದರೆ ಘಮ ಪರಿಮಳ ಬರ್ತದೆ. ಸೊ ಕೆಂಪಾದ ನಂತರ ನಾವು 1 ಟೀ ಸ್ಪೂನ್ ಉದ್ದಿನ ಬೇಳೆ ಉರದ್ ದಾಲ್ ಹಾಕೋಣ. ಉದ್ದಿನ ಬೇಳೆ ಸಹ ಕೆಂಪಾಗಬೇಕು. ಉದ್ದಿನ ಬೇಳೆ ಕೆಂಪಾಗ್ತಾ ಬರುವಾಗ ಹಸಿಮೆಣಸು ಗ್ರೀನ್ ಚಿಲ್ಲಿ ಹಾಕೋಣ 3 ರಿಂದ 4. ಆನಂತರ 1 ಈರುಳ್ಳಿ ಆನಿಯನ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗುಲಾಬಿ ಬಣ್ಣ ಬರೋ ತನಕ. ಈರುಳ್ಳಿ ಪಿಂಕ್ ಆಗಿದೆ ಸಾಕು. ಈಗ ನಾನು 1/4 ಟೀ ಸ್ಪೂನ್ ಅಷ್ಟು ಹಿಂಗ ಹೆಸರುಪಟ್ಟೆ ಹಾಕೊಳ್ತೇನೆ. 500 ಗ್ರಾಂ ನಾನು ಕುಂಬಳಕಾಯಿ ಪಂಪ್ಕಿನ್ ಹಾಕೊಳ್ತೇನೆ. ಎರಡು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಅನ್ನು ತುಂಡು ಮಾಡಿ ಹಾಕೊಳ್ತೇನೆ. ಕಾಲು ಟೀ ಸ್ಪೂನ್ ಅರಶಿನ ಟರ್ಮರಿಕ್. ಈಗ ಇದನ್ನು ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಲೋಟೆ ನೀರು ಹಾಕೊಳ್ತೇನೆ. ಈಗ ಇದನ್ನು ನಾವು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಕುಂಬಳಕಾಯಿ ಸಾಫ್ಟ್ ಆಗಿ ಬೆಂದಿದೆ. ಈಗ ಮೇಲಿಂದ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಗ್ರೇಟೆಡ್ ಹಾಕೊಳ್ತೇನೆ, ತೆಂಗಿನ ತುರಿ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಪೂರ ಡ್ರೈ ಆಗಲಿ. ಈಗ ಫ್ಲೇಮನ್ನು ನಾನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಫ್ಲೇಮ್ ಆಫ್ ಮಾಡಿ ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಕೊರಿಯಂಡರ್ ಲೀವ್ಸ್ ಹಾಕೋಣ.